ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ಕೆಇಬಿ ಲೈನ್ಮ್ಯಾನ್ಗಳು ಕರ್ತವ್ಯದ ಸಮಯದಲ್ಲೇ ಮದ್ಯಪಾನ ಮಾಡುತ್ತಿದ್ದಾರೆ ಎಂಬ ಆರೋಪದೊಂದಿಗೆ ವೈರಲ್ ಆಗಿದ್ದ ವಿಡಿಯೋ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ವೈರಲ್ ವಿಡಿಯೋದಲ್ಲಿ ಕಾಣಿಸಿಕೊಂಡಿದ್ದ ಲೈನ್ಮ್ಯಾನ್ ಮಧು ವಿರುದ್ಧ ಮಾಡಲಾಗಿದ್ದ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ವೈಯಕ್ತಿಕ ವೈಷಮ್ಯ ಮತ್ತು ದ್ವೇಷದ ಹಿನ್ನೆಲೆಯಲ್ಲಿ ಸುಳ್ಳು ಆರೋಪಗಳನ್ನು ಮಾಡಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ವೈರಲ್ ಆದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಧು ಅವರು ಮದ್ಯಪಾನ ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸ್ ಠಾಣೆಯ ಮೂಲಕ ತಪಾಸಣೆ ನಡೆಸಲಾಗಿದ್ದು, ಅವರು ಯಾವುದೇ ರೀತಿಯ ಮದ್ಯಪಾನ ಮಾಡಿಲ್ಲ ಎಂಬುದು ವರದಿಯಲ್ಲಿ ದೃಢಪಟ್ಟಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ವೈಯಕ್ತಿಕ ವಿಚಾರಕ್ಕೆ ವಿಠಲಾಪುರ ಗ್ರಾಮದ ವಿಶ್ವ ಎಂಬಾತನನ್ನ ಕೆಇಬಿ ಸಿಬ್ಬಂದಿಯ ವಿರುದ್ಧ ಅನಗತ್ಯ ಅಪಪ್ರಚಾರ ನಡೆಸಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ವೈರಲ್ ವಿಡಿಯೋ ಕುರಿತು ಸಾಕಷ್ಟು ಚರ್ಚೆ ನಡೆದಿದ್ರೂ ಪೊಲೀಸ್ ತಪಾಸಣೆ ವರದಿ ಬಳಿಕ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದ್ದು ಸತ್ಯತೆ ಹೊರಬಂದಿದೆ. ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಮಾಹಿತಿಯನ್ನ ನಂಬಬಾರದು ಎಂದು ಮನವಿ ಮಾಡಿದ್ದಾರೆ. ನನ್ನ ಹೆಸರು ಮಧು ಅಂತ ಹೇಳಿ ಗಣಸಿ ಲೈನ್ಮನ್ ಆಗಿ ಕೆಲಸ ಮಾಡ್ತಿರೋದು. ನಿನ್ನೆ 3 ಗಂಟೆ ಸುಮಾರಿನಲ್ಲಿ ಗಣಸಿ ಹ್ಯಾಂಡ್ ಪೋಸ್ಟ್ ನಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಗಣಸಿ ಆಫೀಸಿಗೆ ಬರ್ಬೇಕಾದ್ರೆ ಊಟಕ್ಕೆ ಅಂತ ಹೇಳಿ ಹೋಟೆಲ್ಗೆ ಹೋಗ್ತೀವಿ. ಹೋಟೆಲ್ಗೆ ಹೋಗೋ ಸಮಯದಲ್ಲಿ ನಾನು ಈ ಹಿಂದೆ ವಿಠಲಾಪುರದ ವಿಶ್ವ ಅನ್ನೋನಿಗೆ ಅವನ ಮೇಲೆ ಕೇಸ್ ಆಗಿತ್ತು. ನಮ್ಮ ವೈಯಕ್ತಿಕ ವಿಚಾರಕ್ಕೆ FIR ಆಗಿತ್ತು. ಅದು ಚಾರ್ಜ್ ಶೀಟ್ ಆಗಿ ಕೇಸ್ ನಡೀತಿದೆ. ಆ ವೈಯಕ್ತಿಕ ದ್ವೇಷಕ್ಕಾಗಿ ಈಗ ನಿನ್ನೆ ಬಂದು ಊಟ ಮಾಡ್ತಿರೋ ಪಕ್ಕಕ್ಕೆ ಎಣ್ಣೆ ಬಾಟ್ಲು ಎಲ್ಲ ಇದೆ ಅಂತ ಹೇಳಿ ಯಾರೋ ಪಕ್ಕದಲ್ಲಿ ಕುಡಿತಾ ಇರೋ ಇದಕ್ಕಾಗಿ ಆ ವಿಚಾರಕ್ಕಾಗಿ ಇವರೇ ಎಣ್ಣೆ ಕುಡಿತಾ ಇದ್ದಾರೆ, ಡ್ಯೂಟಿ ಯೂನಿಫಾರ್ಮ್ ಅಲ್ಲಿ ಇದೀರಾ, ಡ್ಯೂಟಿಲೇ ಕುಡಿತಾ ಇದೀರಾ ಅಂತ ಹೇಳಿ ಆ ವಿಡಿಯೋಗಳನ್ನ ಪೂರ್ತಿ ಇದೆ, ಅದನ್ನ ಕಟ್ ಮಾಡಿ ಅವ್ರಿಗೆ ಯಾವ ತರ ಬೇಕೋ ಆ ತರ ಮಾತ್ರ ವಿಡಿಯೋ ಕಳಿಸಿದ್ದಾರೆ ಇದ್ಕಲ್ ಮೀಡಿಯಾಗೆಲ್ಲ. ಇದ್ರ ಬಗ್ಗೆ ಆಗ್ಲೇ ಬಂದು ನಮ್ಮ ಗಣಸಿ SI ಮೇಡಮ್ ಅವರಿಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಈ ತರ ಆಲ್ಕೋಹಾಲ್ ಇದು ಮಾಡಿದ್ರೆ ಅಂತ ಹೇಳಿ ಪಬ್ಲಿಕ್ ಮಾಡಿದ್ದಾರೆ. ಅದು ಯಾವ ತರ ಮಾಡೋದು ಅನ್ನೋರಿಗೆ ಇದು ಮೆಡಿಕಲ್ ಸರ್ಟಿಫಿಕೇಟ್ ತಗೋಬೋದಿಂತ ಅಂತ ಗಣಸಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಹೋಗಿ ಮಾಡಿಸಿದ್ವಿ. ಅಲ್ಲಿ ಮಾಡಕ್ ಬರಲ್ಲ, ನೀವು ಹಾಸನಿಗೆ ಹೋಗಿ ಅಂತ ಅಂದ್ರು. ಅಲ್ಲಿ DHO ಇದ್ದರು, ಅದು FSL ರಿಪೋರ್ಟ್ ಎಲ್ಲ ಸ್ಟೇಷನ್ ಕಡೆಯಿಂದ ಬರ್ಬೇಕು ಥ್ರೂಔಟ್. ಯಾರು ನಿಮ್ಮ ಮೇಲೆ ಅಗೇನೆಸ್ಟ್ ಕೇಸ್ ಮಾಡಿದ್ದಾರೆ ಅವ್ರ ಕಡೆಯಿಂದಲೇ FIR ಆಗಿ ಬರ್ಬೇಕು ಅಂತ ಅಂದ್ರು. ಅವ್ರು ಯಾರು ಸೋಷಿಯಲ್ ಮೀಡಿಯಾಗೆ ಹಾಕಿದ್ರೆ ಬಿಟ್ರೆ ಸ್ಟೇಷನ್ಗೆ ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ದೂರನ್ನ ಕೊಟ್ಟಿಲ್ಲ. ಈಗ ಅವರು ಅದನ್ನ ಕೇಳೋ ಹೊತ್ತಿಗೆ ಇಲ್ಲ, ನಿಮ್ಮ ಸ್ಟೇಷನ್ ಅಲ್ಲೇ ಆಲ್ಕೋಹಾಲ್ ಅನಲೈಸರ್ ಇರುತ್ತೆ, ಅಲ್ಲೇ ಚೆಕ್ ಮಾಡ್ಸಿ ಅಂತ ಹೇಳಿದ್ದಾರೆ. ಅವಾಗಲೇ ಬಂದು ವಿತಿನ್ 1 hour ಅಲ್ಲಿ ಗಣಸಿ ಸ್ಟೇಷನ್ ಅಲ್ಲಿ ಆಲ್ಕೋಹಾಲ್ ಅನಲೈಸರ್ನ ಮಾಡಿರ್ತಾರೆ ಸಬ್ ಇನ್ಸ್ಪೆಕ್ಟರ್ ಆರ್ತಿ ಮೇಡಮ್ ಅವರು. ಅವಾಗ 00 ಅಂತ ಬಂದಿರುತ್ತೆ, ಅದನ್ನ ವಿಡಿಯೋ ಮಾಡಿ ವಿತ್ ಇದು ಮಾಡಿ ರಿಪೋರ್ಟ್ನ ಕೊಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಇಲಾಖೆಗೆ ನಾವು ದ್ರೋಹ ಮಾಡೋಂಥ ಕೆಲಸ ಮಾಡಿಲ್ಲ. 10 ವರ್ಷಗಳಿಂದ ಕೆಲಸ ಮಾಡ್ತಿದ್ವಿ. ಈ ತರ ಒಂದೇ ಒಂದು ಪ್ರಕರಣಗಳು ಏನಾದ್ರು ಕಂಡು ಬಂದ್ರೆ ಇಲಾಖೆ ನಮ್ಮ ಮೇಲೆ ಏನು ಆಕ್ಷನ್ ತಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇದನ್ನ ಯಾವುದೋ ವೈಯಕ್ತಿಕ ವಿಚಾರಕ್ಕಾಗಿ ಬೇಕು ಅಂತಾನೆ ಈ ತರ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಹಿಂದೆ 2025/11/2025 ಅವ್ರ ಮೇಲೆ ಈ ತಿಮ್ಮೇಗೌಡ ಜಟ್ಟಿ ಅನ್ನೋರ ಮೇಲೆ ಮತ್ತೆ ಇವರು ವಿಠಾಪುರ ವಿಶ್ವನಾಥ್ ಅವ್ರ ಮೇಲೆ ನಮ್ಮ ವೈಯಕ್ತಿಕ ವಿಚಾರಕ್ಕೆ ಮನೆಗೆ ನುಗ್ಗಿ ಹೊಡೆದು ಹಲ್ಲೆ ಮಾಡಿರ್ತಾರೆ. ಅದನ್ನ 4 ಸೆಕ್ಷನ್ ಅಲ್ಲಿ FIR ಆಗಿರುತ್ತೆ. ಅದ್ರ ಮೇಲೆ ಚಾರ್ಜ್ ಶೀಟ್ ಆಗಿ ಆ ವೈಯಕ್ತಿಕ ವಿಷಯ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡಕ್ ಹೋದ್ರು ಬೇಕು ಅಂತಾನೆ ಅಡ್ಡ ಹಾಕಿ ನೀನ್ ಹೆಂಗ್ ಕೆಲಸ ಮಾಡ್ತೀಯ ಇದ್ ಮಾಡ್ತೀಯ ಅಂತ ಹೇಳಿ ಜೀವ ಬೆದರಿಕೆ ಹಾಕಿರ್ತಾರೆ. ಈ ವಿಚಾರವಾಗಿ ಗಣಸಿ ಸ್ಟೇಷನ್ ಅಲ್ಲಿ ದೂರು ಕೊಟ್ಟಿರ್ತೀವಿ. ಅವ್ರು ಮೇಡಮ್ ಅವರು ಹೇಳ್ತಿದ್ರು, ಅವ್ರನ್ನ ಎದುರುಗಡೆ ಬಂದ್ರು ನೀವೇನು ಮಾತಾಡಕೋಬಿಡಿ, ನನಗೆ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ಆ ವಿಚಾರವಾಗಿ ನೆನ್ನೆ ಫೋನ್ ಮಾಡಿ ಮೇಡಮ್ ಅವ್ರಿಗೆ ತಿಳಿಸಿರ್ತೀನಿ. ಆಗ್ಲೇ ಬಂದು ಇದು ಆಲ್ಕೋಹಾಲ್ ಅನಲೈಸರ್ ಮಾಡಿರ್ತಾರೆ, ಅದರಲ್ಲಿ 0 ಅಂತ ಬಂದಿರುತ್ತೆ. ಸರ್ ಮಂಜನಾಯ್ಕ ಅಂತ ಹೇಳಿ ನಮ್ಮ ಆ ವಿಡಿಯೋದಲ್ಲಿ ಬೇಕು ಅಂತಲೇ ಅವ್ರು ಯಾರ್ದು ವಿಡಿಯೋ ಮಾಡಿಲ್ಲ ಸರ್, ಕುಡಿತಾ ಇರೋದ ನಮ್ಮನ್ನು ಮಾತ್ರ ಬೇಕು ಅಂತ ಹೈಲೈಟ್ ಮಾಡಿ ಯೂನಿಫಾರ್ಮ್ ಅಲ್ಲಿ ಇತ್ತು ಸರ್. ನಾವು ಯೂನಿಫಾರ್ಮ್ ಹಾಕಿದ್ರೆ ಡ್ಯೂಟಿ ಮಾಡಲ್ಲ ಸರ್. ಲೋಕಲ್ ಅಲ್ಲಿ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆನ್ ದಿ ವೇ ಆಫೀಸಿಗೆ ಬರ್ಬೇಕಾದ್ರೆ ಗಣಸಿ ಹ್ಯಾಂಡ್ ಪೋಸ್ಟ್ ನಲ್ಲೇ ಊಟ ಮಾಡ್ತಿದ್ವಿ. ಬೇಕು ನಾವು ವಿಚಾರಕ್ಕೆ ಹಳೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಈ ತರ ಮಾಡಿರ್ತಾರೆ. ಈ ಯಾವುದೇ ಕಾರಣಕ್ಕೂ ನಮ್ಮ ಇಲಾಖೆಗೆ ಆ ತರ ಮಾಡಿಲ್ಲ. ಆ ತರ ಏನಾರ ಕಂಡು ಬಂದು ಅವ್ರೇನಾರ ವಿತ್ ಎವಿಡೆನ್ಸ್ ಕೊಟ್ಟಿದ್ದಾರೆ, ನಾವು ಇಲಾಖೆ ತನಿಖೆ ವಿಚಾರಣೆಗೆ ಒಳಪಟ್ಟು ಅವ್ರು ಏನು ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಾವು ಬೇಕಾದ್ರೆ ಅದಕ್ಕೆ ಬದ್ಧರಾಗಿರ್ತೀವಿ. ಇದೆಲ್ಲ ವೈಯಕ್ತಿಕ ವಿಚಾರಕ್ಕೆ ಕುಮ್ಮಕ್ಕು ಕೊಟ್ಟು ಬೇರೆಯವ್ರ ಕಡೆಯಿಂದ ಮಾಡಿಸಿರೋದು. ದಯವಿಟ್ಟು ಇದನ್ನ ಯಾರು ಅಪಾರ್ಥ ಮಾಡ್ಕೋಬೇಡಿ. ಇಲಾಖೆ ನಮಗೆ ಅನ್ನ ಕೊಟ್ಟಿದೆ. ನನ್ನ ತಾಯಿ ಯಾವ ತರನೋ ಅದೇ ತರ ನನ್ನ ಇಲಾಖೆ. ಆ ವಿಚಾರದಲ್ಲಿ ಮಾತಾಡಲ್ಲ, ಆ ತರ ಇರಲ್ಲ. ಯಾರೋ ಒಬ್ರು ಇಬ್ರು ಮಾಡ್ತಾರೆ ಅಂತಾರನ್ನ ಹೋಗಿ ಹಿಡಿದು ಇದ್ ಮಾಡ್ಲಿ. ಆ ವಿಚಾರವಾಗಿ ನಾವು ಅದನ್ನ ವಿರೋಧ ಮಾಡ್ತೀವಿ. ನಿಯತ್ತಾಗಿ ಡ್ಯೂಟಿ ಮಾಡ್ಕೊಂಡು ಬೆಳಗ್ಗೆ ಇದ್ರೆ ಕರೆಂಟ್ ಮುಟ್ಟೋದು, ಕರೆಂಟ್ ಕೆಲಸ ಮಾಡೋದು, ಆ ವಿಚಾರವಾಗಿ ಜೀವ ಕೈಲಿ ಹಿಡ್ಕೊಂಡು ಕೆಲಸ ಮಾಡ್ಕೋತೀವಿ. ಅಂತರಲ್ಲಿ ಇಂಥವ್ರು ಬೇಕು ಅಂತಲೇ ದುರುದ್ದೇಶದಿಂದ ತೊಂದರೆ ಕೊಡೋದು ಇದ್ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ದಯಮಾಡಿ ಯಾರು ಅನ್ನ ತಬಾಯಿಸ್ಬಿಡ್ರಿ. ಇದು ವೈಯಕ್ತಿಕ ದ್ವೇಷದಿಂದ ಆಗಿರೋಂಥದ್ದು. ನೀವು ಅಲ್ಲೇ ವಿಡಿಯೋದಲ್ಲಿ ನೋಡಿದಿರಾ, ಅವ್ರು ಬೇಕು ಅಂತಾನೆ ಪಕ್ಕದಲ್ಲಿ ಇರೋನ್ನ ವಿಡಿಯೋ ಮಾಡಿಲ್ಲ. ನಮ್ಮ ಪಕ್ಕ ಯಾವುದೇ ಗ್ಲಾಸ್ ಇಲ್ಲ, ಯಾವುದೇ ಎಣ್ಣೆ ಇಲ್ಲ, ಎಣ್ಣೆ ಪ್ಯಾಕೆಟ್ ಇಲ್ಲ. ಬೇಕು ಅಂತಾನೆ ಅವನೇ ತಂದು ಮೊದಲು ಮಧ್ಯಕ್ಕೆ ಇಟ್ಬಿಟ್ಟು ವಿಡಿಯೋ ಮಾಡಿದ್ದಾನೆ. ಅದ್ರೂ ನಮ್ಮ ಹತ್ರ ಇಲ್ಲ ಅದು. ಆ ವಿಡಿಯೋ ಪೂರ್ತಿ ಅವನ ಹತ್ರನೇ ಇದೆ. ಆ ವಿಡಿಯೋ ಬೇಕಾದ್ರೆ ಚೆಕ್ ಮಾಡ್ಲಿ, ಇಲಾಖೆ ತನಿಖೆ ಇದ್ ಮಾಡ್ಲಿ ಸ್ಟೇಷನ್. ಆ ವಿಚಾರವಾಗಿ ಬೇಕಾದ್ರೆ ಎನ್ಕ್ವೈರಿ ಆಗ್ಲಿ. ಅದ್ರಲ್ಲಿ ಏನಾದ್ರು ನಾವು ಏನಾರು ಮಾಡಿದೀವಿ ಏನಾದ್ರು ಗೊತ್ತಾದ್ರೆ ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾವುದೇ ತರ ತನಿಖೆ ಒಳಪಡಿಸಿದ್ರೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಈ ವಿಚಾರವಾಗಿ ನಮಗೆ ನಿನ್ನೆ ನಮ್ಮ ಶಾಖಾಧಿಕಾರಿಗಳು ನೋಟಿಸ್ ಕೊಟ್ಟಿರ್ತಾರೆ. ಆ ವಿಚಾರವಾಗಿ ವಿಡಿಯೋ ಇದು
ಆಲ್ಕೋಹಾಲ್ ಡಿಟೆಕ್ಟರ್ ನೆಗೆಟಿವ್ ಬಂದಿದೆ ಮೇಡಮ್ ಸರ್ ಅಂತ ಹೇಳಿರ್ತೀವಿ ನಮ್ಮ ಇವರಿಗೆ. ಸರಿ ಅದನ್ನ ತಂದ್ಕೊಟ್ಟು ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಈ ವಿಚಾರವಾಗಿ ವೈಯಕ್ತಿಕ ದ್ವೇಷದಿಂದ ಮಾಡಿರ್ತಾರೆ ಹೊರತು ಬೇರೆ ಯಾವುದೇ ಕಾರಣದಿಂದ ಮಾಡಿಲ್ಲ. ಅವರು ಎಲ್ಲೇ ಹೋದ್ರು ನಮಗೆ ತೊಂದರೆ ಕೊಡ್ಲೇಬೇಕು ಅಂತ ಹೇಳಿ ಇದ್ ಮಾಡ್ತಿದ್ದಾರೆ. ನಾವು ಎಲ್ಲೇ ಡ್ಯೂಟಿ ಮಾಡಕ್ಕೂ ಆಗ್ತಿಲ್ಲ. ಲೋಕಲ್ ಇದ್ವು ಅಡ್ಡ ಹಾಕೋದು ಇದ್ ಮಾಡೋದು ಎದುರಿಸೋದು ಬೆದರಿಸೋದು ಮಾಡ್ತಾ ಇರ್ತಾರೆ. ಅವರಿಂದ ನಮಗೆ ಜೀವ ಬೆದರಿಕೆ ಅಂತೂ ಇದೆ. ಇದೇ ಅದು FIR ಕಾಪಿ ನೋಡಿ. 11/11/2020 FIR ಮಾಡ್ಸಿರೋದು. ಮನೆಗೆ ನುಗ್ಗಿ ಮನೆಗೆ ಕಲ್ಲು ಹೊಡೆದು ಬೇಕು ಅಂತ ನಮ್ಮ ತಾಯಿ ಮೇಲೆ ಹಲ್ಲೆ ಮಾಡಿ ಅದು MLC ಕೇಸ್ನು ಮಾಡ್ಸಿರ್ತೀನಿ. ಈ ವಿಚಾರವಾಗಿ ಇವರೆಲ್ಲರ ಕುಮ್ಮಕ್ಕಿಂದ ಇದು ಆಗಿರುತ್ತೆ. ಆ ಜಿದ್ದು ಇಟ್ಕೊಂಡ ಮಾಡಿರೋದು ಸರ್. ಅವರ ನಮ್ಮ ಮಧ್ಯ ಬೇರೆ ಇನ್ನೇನಿಲ್ಲ. ಈ ವೈಯಕ್ತಿಕ ದ್ವೇಷಕ್ಕೆ ಮಾಡಿರೋದು ಬಿಟ್ರೆ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ ನಾವು ಕೆಲಸ ಮಾಡೋ ಜಾಗದಲ್ಲಾಗ್ಲಿ ಯಾವುದೇ ತರದ ಕೆಟ್ಟ ಇದನ್ನ ಮಾಡ್ಕೊಂಡಿಲ್ಲ ಸರ್. ಆ ವಿಚಾರ ಬೇಕಾದ್ರೆ ತನಿಖೆ ಒಳಪಡಿಸ್ಲಿ. ಏನಿದೆ ನಮ್ಮ ಹಾಸನ್ ಡಿಸ್ಟಿಕ್ ಅಲ್ಲಿ ಸರ್ ಆ ತರ ಏನಾರವ ನಮ್ಮ ಮೇಲೆ ಯಾವ್ದಾರ ಬಾರಿಗೆ ಹೋಗಿ ಕೂತ್ಕೊಂಡು ಕುಡ್ದಿರೋದು ಮಾಡಿರೋದು ಏನಾರ ವಿಡಿಯೋಸ್ಗಳು ಇದ್ರೆ ನಮ್ಮ ಡಿಪಾರ್ಟ್ಮೆಂಟ್ ತನಿಖೆ ಒಳಪಡಿಸಿ ಏನೇ ಆಕ್ಷನ್ ತಗೊಂಡ್ರೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ಆ ವಿಡಿಯೋ ಎಲ್ಲಾರು ಸಿಕ್ಕಿ ಬೇಕಾದ್ರೆ ಅವ್ರು ತಂದು ಮಾಡ್ಕೊಟ್ರೆ ನಾವು ಯಾವುದೇ ಕಟ್ಟಕ್ಕೆ ಕುಡಿಯಲ್ಲ ಸರ್. ಆ ವಿಚಾರ ಕುಡಿಯೋರ್ನ ಬೇಕಾದ್ರೆ ಹೋಗಿ ವಿರೋಧ ಮಾಡ್ಲಿ. ನಾವು ಆ ವಿಚಾರಕ್ಕೆ ಬೇಡ ಅಂತ ಹೇಳಲ್ಲ. ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮಂಗೆ ನಿಯತ್ತ ಕೆಲಸ ಮಾಡೋರು ಇರ್ತಾರೆ ಸರ್. ಬೆಳಿಗ್ಗೆ ಇದ್ರೆ ಜೀವ ಕೈಲಿ ಕೆಲಸ ಮಾಡೋರು ಸರ್ ನಾವು. ದಯವಿಟ್ಟು ಯಾರು ಅನ್ನತ್ತ ಭಾವಿಸ್ಬೇಡ್ರಿ. ಇದು ಬೇಕು ಅಂತಲೇ ವೈಯಕ್ತಿಕ ಉದ್ದೇಶ ವೈಯಕ್ತಿಕ ದುರುದ್ದೇಶದಿಂದ ಮಾಡಿರೋದು. ದಯವಿಟ್ಟು ಇದನ್ನ ಯಾರು ಅನ್ನತ್ತ ಭಾವಿಸ್ಬೇಡ್ರಿ. ಇಲಾಖೆ ನಮಗೆ ಅನ್ನ ಕೊಟ್ಟಿದೆ. 10-11 ವರ್ಷದಿಂದ ನಾವು ಕೆಲಸ ಮಾಡ್ತಿದೀವಿ. ಆ ಇಲಾಖೆಗೆ ಯಾವತ್ತೂ ನಾವು ಮೋಸ ಮಾಡಲ್ಲ. ಇದು ಎಲ್ಲೇ ಇದ್ ಮಾಡಿದ್ರು ಎಲ್ಲಾ ನಮ್ಮ ಲೈನ್ಮ್ಯಾನ್ ಸ್ಟಾಫ್ಗಳುವೆ ಅವ್ರ ಜೀವ ಪಣಕ್ಕಿಟ್ಟು ಹಗಲು ರಾತ್ರಿಯಿಂದಲೇ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರಿಗೆ ಯಾರು ನೆಗೆಟಿವ್ ಕಮೆಂಟ್ ಹಾಕೋದಾಗ್ಲಿ ಇದ್ ಮಾಡೋದಾಗ್ಲಿ ಮಾಡಬೇಡಿ. ಅವ್ರ ಜೀವನ ಬೆಳಗ್ಗೆ ಎದ್ರೆ ಮನೆಗೆ ಬರ್ತೀವಿ ಅನ್ನೋದು ಗ್ಯಾರಂಟಿ ಇರಲ್ಲ. ಬೇಕಾದ್ರೆ ಎನ್ಕ್ವೈರಿ ಆಗ್ಲಿ ಸರ್. ಅದು ಸುಳ್ಳ ನಿಜ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಈ ಇದರಲ್ಲೇ ಎನ್ಕ್ವೈರಿ ಆಗ್ಲಿ ಸರ್. ಅದೇನೋ ನಿಜ ಅಂತ ಕಂಡು ಬಂದ್ರೆ ಹೇಳ್ತಿದ್ವಿ. ಇದನ್ನ ವೈಯಕ್ತಿಕ ಉದ್ದೇಶದಿಂದ ಮಾಡಿರೋದು ಬಿಟ್ರೆ ಬೇರೆ ಇನ್ ಯಾವುದೇ ತರ ಇಂಟೆನ್ಷನ್ ಇಲ್ಲ. ಅದು ನಾವು ಹೋಗಿರೋ ಯಾವುದೇ ತರ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲ, ಮಾಮೂಲಿ ಹೋಟೆಲ್ ಅದು. ಬೇರೆಯವರು ತಂದು ಕುಡಿತಾರೆ ಮಾಡ್ತಾರೆ ಎಲ್ಲ ಮಾಡ್ತಾರೆ. ಅವ್ರ ಹೋಟೆಲ್ ಅದನ್ನೇ ಬೈದ್ರು ನಿನ್ನೆ. ಅವ್ರನ್ನ ಯಾಕೆ ವಿಡಿಯೋ ಮಾಡ್ತಾರೆ, ಅವ್ರನ್ನ ಕುಡಿತಾರ ಯಾವ ತರ ಇದ್ ಮಾಡ್ತಿದಾರ. ನೀವು ಕುಡಿತಾ ಇದಾರ ಬೇಕು ಅಂತ ಯಾಕೆ ವಿಡಿಯೋ ಮಾಡ್ತಿದ್ದಾರೆ ಇಂಟೆನ್ಷನ್ಲಿ. ಇದರೆಲ್ಲ ಮಾಡಿದ್ರೆ ನಮ್ಮ ಹೋಟ್ಲಿಗೆ ಎಲ್ಲ ಕ್ಲೋಸ್ ಆಗುತ್ತೆ, ಯಾರು ಊಟಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲ ಇದ್ ಮಾಡಿದಾರೆ ನಿನ್ನೆ. ಅದಕ್ಕೆ ಅವೆಲ್ಲ ವಿಡಿಯೋ ಮಾತ್ರ ಅವ್ರಿಗೆ ಯಾವ ತರ ಕ್ಲಿಪ್ಸ್ ಬೇಕು ಅದನ್ನ ಮಾತ್ರ ರೆಕಾರ್ಡಿಂಗ್ ಮಾಡ್ಕೊಂಡು ವೈರಲ್ ಮಾಡಿದ್ದಾರೆ. ಬೇರೆ ಪೂರ್ತಿ ವಿಡಿಯೋ ಇದೆ, ಅದನ್ನ ಬೇಕಾದ್ರೆ ತನಿಖೆ ಒಳಪಡಿಸಿ ಪೂರ್ತಿ ವಿಡಿಯೋನ ಬೇಕಾದ್ರೆ ವೈರಲ್ ಮಾಡ್ಲಿ. ಯಾವುದೇ ಸುದ್ದಿವಾಹಿನಿ ಅಂದ್ರೆ ಇವರು ಯಾವ್ದೋ ಇಂಟೆನ್ಷನ್ ಅಲ್ಲಿ ಎಲ್ಲೋ ಒಬ್ರು 100ಕ್ಕೆ 1-2 ಮಾಡ್ತಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಆ ತರ ಜನಪರ ಕಾಳಜಿ ಇದ್ರೆ ಮಾಡ್ಲಿ ಸರ್, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಆ ವಿಚಾರ ಬಿಟ್ಟು ಯಾವ್ದೋ ವೈಯಕ್ತಿಕ ದೋಷಕ್ಕೆ ಡ್ಯೂಟಿ ಮಾಡ್ದಾನೆ ನಾವು ಈಗ ಬೆಳಿಗ್ಗೆ ಇದ್ರೆ ಸರ್ ನಮ್ಮ ಡ್ಯೂಟಿ ಮಾಡದೆ ಡಿಪ್ರೆಷನ್ ಅಲ್ಲಿ ಮಾಡ್ತೀವಿ ಸರ್. ಅಷ್ಟು ಒಂದು ಇದಿರುತ್ತೆ ನಮ್ಮ ಕೆಲಸ, ಕರೆಂಟ್ ಕೆಲಸ ಅಂತಂದ್ರೆ ನಮ್ಮಂಥದ್ದು ಮಾಡೋದಿಲ್ಲ. ಆ ಇದರಲ್ಲಿ ನಮ್ಮ ಸಾಂಸಾರಿಕ ಜೀವನದ ಹಲವಾರು ತೊಂದರೆ ಕೊಟ್ಟು ಈ ತರ ಎಲ್ಲ ಇದ್ ಮಾಡಿದ್ದಾರೆ. ಉದ್ದೇಶದಿಂದ ವೈಯಕ್ತಿಕವಾಗಿ ಮಾಡಿರೋಂಥದ್ದು ಇದು ಏನು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳಿವೆ, ದಯವಿಟ್ಟು ಡಿಲೀಟ್ ಮಾಡಿ ಸರ್. ನಾವು ಯಾವುದೇ ಕಾರಣಕ್ಕೂ ಆ ತರ ಮಾಡಿಲ್ಲ. ಸತ್ಯಾಸತ್ಯತೆ ಬೇಕಾದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಲಿ, ಅದಕ್ಕೆ ಏನು ನಮಗೆ ಪನಿಷ್ಮೆಂಟ್ ಆಗುತ್ತೆ ಅದನ್ನ ನಾವು ಸ್ವೀಕರಿಸೋಕೆ ರೆಡಿ ಇರ್ತೀವಿ. ದಯವಿಟ್ಟು ಸುಮ್ಮನೆ ಎಲ್ಲಾ ಇದಕ್ಕೂ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಅವಮಾನ ಆಗಿರುವಂತ ಕೆಲಸ ಇದು. ದಯವಿಟ್ಟು ಈ ವಿಡಿಯೋನ ಇದನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀವಿ. ದಯಮಾಡಿ ನಮ್ಮ ಇಲಾಖೆ ಸತ್ಯಾಸತ್ಯತೆಗೆ ದಯಮಾಡಿ ಎನ್ಕ್ವೈರಿ ಮಾಡಿ ಇದನ್ನ ಸತ್ಯಾಸತ್ಯತೆ ತಿಳಿದು ಯಾರಿಗೆ ಪನಿಷ್ಮೆಂಟ್ ಆಗ್ಬೇಕು ಅವ್ರಿಗೆ ಪನಿಷ್ಮೆಂಟ್ ಕೊಡಿ. ಇದ್ರ ಬಗ್ಗೆ ಡಿಫಾರ್ಮೇಶನ್ ಕೇಸನ್ನ ನಾವು ಕೋರ್ಟಲ್ಲಿ ಇದ್ ಮಾಡ್ತೀವಿ. ನಮಗೆ ಬೆಳಿಗ್ಗೆ ಇದ್ರೆ ಡ್ಯೂಟಿ ಮಾಡಕ್ಕೆ ಮುಖ ತೋರ್ಸಕ್ ಆಗ್ತಿಲ್ಲ. ಸಾರ್ವಜನಿಕರ ಮಧ್ಯೆನೇ ಕೆಲಸ ಮಾಡ್ಬೇಕು. ಯಾರೋ ಇನ್ನೊಂದು ಮಾತಾಡಿದ್ರು ನಮ್ಗೆ ಕೆಲಸ ಮಾಡೋಷ್ಟು ಮನಸ್ಥಿತಿ ಇರಲ್ಲ. ಈ ವಿಚಾರವಾಗಿ ಅವ್ರ ಮೇಲೆ ಡಿಫಾರ್ಮೇಶನ್ ಕೇಸನ್ನ ಮಾಡ್ತೀವಿ. ಅದನ್ನ ಎನ್ಕ್ವೈರಿ ಡಿಪಾರ್ಟ್ಮೆಂಟ್ ಮಾಡ್ಲಿ. ದಯಮಾಡಿ ಎಲ್ಲರೂ ಸಹಕರಿಸಿ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲಾ ಇವರು ಆತರ ಇರಲ್ಲ. ಎಲ್ಲೋ ಯಾವ ಇರ್ತಾರೆ ಅವ್ರನ್ನ ಅಫೋಸ್ ಮಾಡಿ ಇದ್ ಮಾಡಿ. ಅದನ್ನ ಬಿಟ್ರೆ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡಿ ಇದ್ ಮಾಡಿ ಅವ್ರನ್ನ ಪ್ರೋತ್ಸಾಹಿಸಿ ಅಷ್ಟೇ ಕೆಲಸ.